ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಇರೋದಿಲ್ಲ. ಪ್ಲಸ್ ಈ ಸದ್ಯಕ್ಕೆ ಕ್ಲಾಸ್ ಇಲ್ಲ. ಕ್ಲಾಸ್ ಬಂದು ಇಂಡಿಪೆಂಡೆನ್ಸ್ ಡೇ ಕಳೆದ ಮೇಲೆ ಮಾಡ್ತೀನಿ. ಆವಾಗ ಬೇಕಿದ್ರೆ ಜಾಯ್ನ್ ಆಗಿ ಕಲೀರಿ. ಸೊ ಇವತ್ತು ಕೂಡ ಅಷ್ಟೇ ಮಾರ್ಕೆಟಲ್ಲಿ ಈಸಿ ಮಾರ್ಕೆಟು. ಸೊ ಬೆಳಗ್ಗೆನೇ ಪ್ರಾಫಿಟ್ ಆಯಿತು. ಸಮ್ ಪರ್ಸ್ನಲ್ ವರ್ಕ್ ಔಟ್ಸೈಡ್ ಹೋಗಿದೆ. ಆವಾಗಲೇ ಪೋರ್ಟಲ್ ಕ್ಲೋಸ್ ಮಾಡಿ ಹೋಗಿದ್ದೀನಿ. ಸೊ ಮತ್ತೆ ಇವಾಗ ಪೋರ್ಟಲ್ ಓಪನ್ ಮಾಡಿ ಎಲ್ಲ ತೋರ್ಸೋಕ್ಕೆ ಹೋಗೋದಿಲ್ಲ ನಾನು. ಸೊ ಡೈರೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಿಮಗೆ. ಸೊ ಇವತ್ತು ವೆರಿ ಈಸಿ ಟ್ರೇಡ್ ಯಾವುದು, ಸ್ಟೂಡೆಂಟ್ಸಿಗೆ ಏನು ಗೈಡ್ ಮಾಡಿದೆ ಅದ್ರ ಪ್ರಕಾರ ನಮಗೆ ಈಸಿ ಟ್ರೇಡ್ ಯಾವುದು ಅನ್ನೋದನ್ನು ಕೂಡ ನಿಮಗೂ ಕೂಡ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಇವತ್ತು ಆ್ಯಕ್ಚುಲಿ ವೆರಿ ಈಸಿ ಟ್ರೇಡ್ ನನ್ನ ಸ್ಟೂಡೆಂಟ್ಸ್ ಕೇಳಿದ ಪ್ರಕಾರನು ಮಾರ್ಕೆಟ್ ಏನಾದರೂ ಹೈನ ರಿಮೂವ್ ಮಾಡಿದರೆ ಡೆಫಿನೆಟಾಗಿ ಒಂದು ಅಪ್ಸೈಡ್ ಮೂವ್ ಆಗುತ್ತೆ ಅಂತ. ಸೇಮೇ ಮಾರ್ಕೆಟ್ ಹೈನ ರಿಮೂವ್ ಮಾಡ್ತು. ಹೈ ರಿಮೂವ್ ಮಾಡ್ತಿದ್ದಂಗೆ ನಮಗೊಂದು ಉತ್ತಮವಾದ ಅಪ್ಸೈಡ್ ಮೂವ್ ಕೂಡ ಸಿಕ್ಕಿದೆ ಮಾರ್ಕೆಟಲ್ಲಿ. ಸೊ ಇಲ್ಲೇ ನಾನು ಬೆಳಗ್ಗೆನೇ ಮಾರ್ಕೆಟು 15 ನಿಮಿಷ ಕಳೆದ ಮೇಲೆ ನಾನು ಟ್ರೇಡ್ ತೊಗೊಂಡಿದ್ದೀನಿ. ಟ್ರೇಡ್ ತೊಗೊಂಡು ಈಸಿಯಾಗಿ ಪ್ರಾಫಿಟ್ ಕೂಡ ಮಾಡಿದ್ದೀನಿ. ಒಂದು 15,000 ಆಯಿತು. 15,000 ಆಗ್ತಿದ್ದಂಗೆ 15 ಪಾಯಿಂಟ್ ಕ್ಯಾಪ್ಚರ್ ಕೂಡ ಆಯಿತು. ಸೊ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. ಅದಾದಮೇಲೆ ಮಾರ್ಕೆಟ್ ನಾನು ನೋಡೇ ಇಲ್ಲ. ಮಾರ್ಕೆಟ್ ನೋಡಿದ್ರೆ ಒಂದು ಒಳ್ಳೆ ಶಾರ್ಪ್ ಫಾಲ್ ಕೂಡ ಕೊಟ್ಟಿದೆ. ಮತ್ತೆ ಪುಲ್ ಬ್ಯಾಕ್ ಕೊಟ್ಟು ಮತ್ತೆ ಶಾರ್ಪ್ ಫಾಲ್ ಕೂಡ ಕೊಟ್ಟಿದೆ. ಅನ್ಬಿಲೀವಬಲ್ ಅಲ್ಲ. ಸೊ ದೀಸ್ ಥಿಂಗ್ಸ್ ಹ್ಯಾಪನ್ಸ್, ಓಕೆನಾ. ಸೊ ಅದಕ್ಕೆ ಹೇಳಿದ್ದು. ಸೊ ಮಾರ್ಕೆಟಲ್ಲಿ ಎರಡೂ ಕಡೆ ಥಿಂಗ್ಸ್ಗಳು ನಿಮಗೆ ಗೊತ್ತಿರಬೇಕು ಅಂತ. ಸೊ ದಟ್ಸ್ ಓಕೆ. ಲೈಕ್ ನನಗೆ ವೆರಿ ಈಸಿ ಟ್ರೇಡ್ ಬೆಳಗ್ಗೆನೇ ಸಿಕ್ಕಿದ್ರಿಂದ ಅದರಿಂದ ಕಂಪ್ಲೀಟ್ ಮಾಡಿದ್ದೀನಿ. ಸ್ಟೂಡೆಂಟ್ಸ್ದು ತುಂಬ ಮೆಸೇಜಸ್ ನೋಡಿದೆ. ಎಸ್, ನೀವು ಕಾಲ್ ಸೈಡ್ ಕೂಡ ಟ್ರೇಡ್ ಮಾಡಿದ್ದೀರಾ, ನಾನು ಮಾಡಿದ್ದೀನಿ. ಅದಾದಮೇಲೆ ಹೋಗಿ ನೀವು ಮತ್ತೆ ಕಾಲು ಪುಟ್ಟು ಅಂತ ಟ್ರೇಡ್ ಮಾಡಿ ಕಳ್ಕೊಂಡಿಲ್ಲ ಅಂದ್ಕೊಳ್ತೀನಿ ನಾನು. ಓಕೆ, ಲೈಕ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ನೋಡೋಣ. ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಮಚ್ ಚೇಂಜಸ್ ಏನೂ ಇಲ್ಲ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಬೆಳಗ್ಗೆನೇ ಒಂದು ಅಪ್ಸೈಡೆಡ್ ಮೂವ್, ಅಷ್ಟೇ ಶಾರ್ಪ್ ಫಾಲು. ಸೊ ಕಂಪ್ಲೀಟ್ ಸೈಡ್ ವೇಸ್ ಒನ್ ಡೇ ರೇಂಜ್ ಒಳಗಡೆ ಬ್ಯಾಂಕ್ ನಿಫ್ಟಿ ಇದೆ. ಸೊ ಈ ಥರ ಇದ್ದಾಗ ಟ್ರೇಡ್ ಮಾಡೋದು ಅಷ್ಟು ಈಸಿ ಅಲ್ಲ. ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಟ್ರೇಡೇನೆ ಇದು ಬ್ಯಾಂಕ್ ನಿಫ್ಟಿಗೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹೆಚ್ಚಿಗೆ ಹೊತ್ತು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಏನು ನಿಮಗೆ ಗೈಡ್ ಮಾಡಬೇಕಿತ್ತೋ ಅದು ಗೈಡ್ ಮಾಡಿದ್ದೀನಿ. ಇವಾಗ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಹಾಕಬೇಕು, ಸ್ಟೂಡೆಂಟ್ಸ್ ಗೈಡ್ ಮಾಡಬೇಕು. ಹಾಗಾಗಿ ಥ್ಯಾಂಕ್ ಯು ಆಲ್.